ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು 6ನೇ ತರಗತಿಯ 15ನೇ ಪಾಠ 15 ಹೇಳ್ತಾ ಇದ್ದೇನೆ. ಇಲ್ಲಿ ತಾತೇತಿ ಅಂತಕ್ಕಂಥ ಒಂದು ಪಾಠ ಇದೆ. ಆ ಪಾಠವನ್ನು ಯಾವ ರೀತಿ ಕಲಿಬೇಕು, ಅಲ್ಲಿ ಬರ್ತಕ್ಕಂಥ ತಾತೇತಿ ಅಕ್ಷರಗಳ ಒಂದು ಉಪಯೋಗ ಹೇಗಾಗುತ್ತದೆ ಎಂಬುದನ್ನು ನಾನು ಸವಿಸ್ತರವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳೆಲ್ಲರೂ ಈ ವಿಡಿಯೋ ಕೇಳುವಾಗ ಟೆಕ್ಸ್ಟ್ ಬುಕ್ ಮುಂದೆ ಇಟ್ಕೊಂಡು ನೀವೇನು ಮಾಡ್ಬೇಕಾಗತ್ತಾ, ಟ್ಯಾಲಿ ಮಾಡ್ಬೇಕಾಗತ್ತೆ. ನಾನು ಹೇಳಿದ್ದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿಕೊಂಡಾಗ ಮಾತ್ರ ನಿಮ್ಗೆ ಭಾಷಾ ಜ್ಞಾನ ಬೆಳೆಯಲು ಸಹಾಯವಾಗುತ್ತೆ. ಈಗ ನೋಡೋಣ. ತಾ ತೇ ತಿ. ಇವತ್ತ ಈ 3 ಅಕ್ಷರದ ಮೇಲೆ ಈ ಪಾಠ ನಡೀತೈತಿ. ಆ ತಾ ತೇ ತಿ ಅಕ್ಷರಗಳು ಯಾವ ರೀತಿ ನಾವು ವಾಕ್ಯದಲ್ಲಿ ಉಪಯೋಗ ಮಾಡಬೇಕು, ಅದರ ಅರ್ಥ ಏನು, ಈ ಸಣ್ಣ ತಾತೇತಿಯನ್ನು ಯಾವ ಕಾಲದಲ್ಲಿ ಪ್ರಯೋಗ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ನಿಮ್ಗೆ ಹಿಂದಿ ಭಾಷೆ ಮಾತನಾಡುವಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದ್ರೇನು, ಸಾದಾ ವರ್ತಮಾನ ಕಾಲದಲ್ಲಿ ಈ ವಾಕ್ಯಗಳ ಪ್ರಯೋಗ ಹೇಗಾಗುತ್ತದೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಕಲಿಯುತ್ತೇವೆ. ಸಾದಾ ವರ್ತಮಾನ ಕಾಲ. ಏಕವಚನ ಮತ್ತು ಬಹುವಚನ ಇದ್ದೇ ಇರ್ತದೆ. ಏಕವಚನ और ಬಹುವಚನ. ಈ ತಾ ತೇ ತಿ ಇದು ತಾ ಅಂತಕ್ಕಂಥದ್ದು ಪುಲ್ಲಿಂಗದ ಬಹುವಚನ. ಸ್ತ್ರೀಲಿಂಗಕ್ಕೆ ಅದೇ ತಿ ಬರ್ತದೆ, ಅಲ್ಲೊಂದು ಬಿಂದಿಯ ಬರ್ತದೆ, ಥೀಮ್ ಅಂತ ಕರಿತೀವಿ ನಾವು. ಈಗ ನಾನೇನು ಮಾಡ್ತೀನಿ, ಮೊದಲ ಪಾಠವನ್ನು ತಮಗೆ ತಿಳಿಸಿ ಹೇಳುತ್ತಾ ಹೋಗಿ ಇಲ್ಲಿ ಬರ್ತಕ್ಕಂಥ ಶಬ್ದಗಳು, ಇಲ್ಲಿ ಬರ್ತಕ್ಕಂಥ ತಾತೇತಿ ಪ್ರಯೋಗಗಳು, ಅವುಗಳನ್ನೆಲ್ಲವನ್ನು ಸವಿಸ್ತಾರವಾಗಿ ಹೇಳುತ್ತಾ ಹೋಗ್ತೀನಿ. ಮೊದಲು ನೀವು ನಿಮ್ಮ ಒಂದು ಪಠ್ಯ ಪುಸ್ತಕವನ್ನು ಮುಂದಿಟ್ಟುಕೊಂಡು ನಾನು ಹೇಳುವ ಒಂದು ಲೈನ್ ಅಂತ ಹೋಗ್ರಿ. ತಾತೇತಿ ರಮೇಶ್ ಗಾತಾ ಹೈ. ರಮೇಶನು ಹಾಡುತ್ತಾನೆ. ತಾನೇ ತಾಳೆ ತದೆ ಅಂದರೆ ವರ್ತಮಾನ ಕಾಲದಲ್ಲಿ ರಮೇಶನು ಹಾಡುತ್ತಾನೆ ಅಂದ್ರೇನು, ಕೆಲಸ ಕಂಟಿನ್ಯೂ ಐತಿ. ರಮೇಶ ಈಸ್ ಸಿಂಗಿಂಗ್. ಅವನು ಹಾಡಲಿಕ್ಕೆ ಪ್ರಯತ್ನಿಸುತ್ತಾನಲ್ಲ, ಹಾಡಲಿಕ್ಕೆ ಪ್ರಾರಂಭಿಸಿದ್ದಾನೆ. ವಹ ಅಚ್ಚ ಗಾತಾ ಹೈ. ಇಲ್ಲಿ ವಹ ಅಂದ್ರೆ ಮೇಲಿದ್ದ ರಮೇಶನಿಗೆ ರಮೇಶ ಅನ್ನೋಕೆ ಆಗಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ವಹ ಯಾಕೆ ಉಪಯೋಗ ಮಾಡ್ತೀವಿ, ನಾಮಪದದ ಬದಲಾಗಿ ಸರ್ವನಾಮಗಳಂತ ಕರಿತೀವಲ್ಲ ಇಲ್ಲಿ. ಅಲ್ಲಿ ನೌನ್ ಮತ್ತು ಪ್ರನೌನ್. ವಹ ಅಚ್ಚ ಗಾತಾ ಹೈ ಅಂದ್ರೆ ರಮೇಶನು ಚೆನ್ನಾಗಿ ಹಾಡುತ್ತಾನೆ, ಅವನು ಹಾಡಕತ್ತಾನ. ಅಲ್ಲಿ ಈ ಸಿಂಗಿಂಗ್ ವೆರಿ ಬ್ಯೂಟಿಫುಲ್ ಅಂತೇಳಿ ನಾವು ಕರಿಬೋದು. ಇಂಗ್ಲೀಷ್ನಲ್ಲಿ ಸ್ವಲ್ಪ ನೆನ್ಪು ಮಾಡಿಕೊಡ್ರಿ. ನೆಕ್ಸ್ಟ್ ಲೈನ್, ಪಂಚಿ ಆಸ್ಮಾನ್ ಮೇ ಉಡ್ತೆ ಹೈ. ಪಂಚಿ ಅಂದ್ರೆ ಪಕ್ಷಿಗಳು, ಬರ್ಡ್ಸ್. ಆಸ್ಮಾನ್ ಮೇ ಉಡ್ತೆ ಹೈ ಅಂದ್ರೇನು, ಆಕಾಶದಲ್ಲಿ. ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ. ನಿಮ್ಗೆ ಹಂಗೂ ಬೇಕಂದ್ರೆ ನೆನಪಿಸ್ಕೋಬೇಕಂದ್ರೆ ಪಂಚಿ ಅಂದ್ರೆ ಪಕ್ಷಿಗಳು. ಪಂಚಿ ಆಸ್ಮಾನ್ ಮೇ ಉಡ್ತೆ ಹೈ, ಆಕಾಶದಲ್ಲಿ ಹಾರಾಡುತ್ತವೆ. ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ. ವೇ ಪೇಡೋಂ ಪರ್ ಬೈಠ್ತೆ ಹೈ. ಅವು ಪಕ್ಷಿಗಳು ಎಲ್ಲಿ ಕೊಡ್ತವೆ, ಗಿಡದ ಮೇಲೆ ಕುಳಿತುಕೊಳ್ಳುತ್ತವೆ. ವೇ ಪೇಡೋಂ ಪರ್ ಬೈಠ್ತೆ ಹೈ. ನೋಡಿ ಇಷ್ಟೇ ಬಂತು ಬಹುವಚನ. ದ ಬರ್ಡ್ಸ್ ಆರ್ ಸಿಟ್ಟಿಂಗ್ ಆನ್ ದ ಟ್ರೀ. ಇಲ್ಲಿ ಇಂಗ್ಲೀಷ್ನಾಗ ಹೇಳ್ಬೇಕಂದ್ರೆ ದ ಬರ್ಡ್ಸ್ ಆರ್ ಸಿಟ್ಟಿಂಗ್ ಆನ್ ದ ಟ್ರೀ. ನೆಕ್ಸ್ಟ್ ಲೈನ್, ತಿತ್ಲಿ ಸುಂದರ್ ಹೋತಿ ಹೈ. ಇಲ್ಲಿ ಚಿಟ್ಟೆ ತುಂಬ ಸುಂದರವಾಗಿರುತ್ತದೆ. ಇಲ್ಲಿ ನಾವು ಬಟರ್ಫ್ಲೈ ಈಸ್ ವೆರಿ ಬ್ಯೂಟಿಫುಲ್, ಲುಕಿಂಗ್ ವೆರಿ ಬ್ಯೂಟಿಫುಲ್ ಇಂಗ್ಲೀಷ್ನಲ್ಲಿ. ಇನ್ನು ಹಿಂದಿಯಲ್ಲಿ ಹೇಳಬೇಕಾದ್ರೆ ತಿತ್ಲಿ ಸುಂದರ್ ಹೋತಿ ಹೈ, ಆ ಚಿಟ್ಟೆ ಸುಂದರವಾಗಿದೆ. ವಹ ಫೂಲ್ ಸೆ ಮಧು ಚೂಸ್ತಿ ಹೈ. ಅದು ಹೂವಿನ ಮೇಲೆ ಕುಂತ್ಕೊಂಡು ಶಲಾಕಾಗ್ರದಲ್ಲಿರ್ತಕ್ಕಂಥ ಮಕರಂದವನ್ನು ಝೇಂಕರಿಸುತ್ತಾ ಆ ಮಕರಂದವನ್ನು ಹೀರುತ್ತದೆ. ದ ಬಟರ್ಫ್ಲೈ ಇಸ್ ಸಿಟ್ಟಿಂಗ್ ಆನ್ ದ ಫ್ಲವರ್ ಆ್ಯಂಡ್ ಏನು ಮಾಡ್ತದೆ, ಅದು ಹಮ್ಮಿಂಗ್ ಅಂದ್ರೆ ಝೇಂಕರಿಸುತ್ತದೆ. ಈಗ ಪಾಠದ ಅರ್ಥ ಆಯಿತು. ಈಗ ಗಂಡು ಬಂದಲ್ಲಿ ತಾ ಬಂತ. ರಮೇಶ ಗಾತಾ ಹೈ, ರಮೇಶನು ಹಾಡುತ್ತಾನೆ ಈ ಪಾಠದಲ್ಲಿ. ಈಗ ರಮೇಶ ಪಡ್ತಾ ಹೈ, ರಮೇಶನು ಓದುತ್ತಾನೆ. ಇಲ್ಲಿ ಏಕವಚನದಲ್ಲಿ ರಮೇಶ್ ಪಡ್ತಾ ಹೈ, रमेश पढ़ता है।
ಹೈ. ರಮೇಶನು ಓದುತ್ತಾನೆ. ಇಲ್ಲೇನಂದ್ರೆ ರಮೇಶನು ಓದುತ್ತಾನೆ. ನೋಡಿ, ಏಕವಚನದಲ್ಲಿ ರಮೇಶ್ ತಾ ಬಂತೀವಿ. ರಮೇಶನು ಓದುತ್ತಾನೆ. ರಮೇಶ ಪಡ್ತಾ ಹೈ. ರಮೇಶ ಈಸ್ ರೀಡಿಂಗ್. ರಮೇಶನು ಓದುತ್ತಾನೆ. ಇಲ್ಲಿ ಬಹುವಚನದಲ್ಲಿ ಬಂದಿಲ್ಲ, ರಮೇಶನು ಓದುತ್ತಾನೆ ಅಂತ ಏಕವಚನದಲ್ಲಿ, ಅಲ್ಲಿ ಅವರು ಓದುತ್ತಾರೆ ಅಂತ ಮಾಡ್ಬೇಕಾಗತ್ತೆ ನಾವು. ಈ ಸೆಂಟೆನ್ಸ್ ತಕ್ಕಂಗೆ ನಾನು ಹೇಳ್ಕೊಂತ ಹೋಗ್ತೀನಿ. ವಹ ಅಚ್ಚ ಗಾತ ಹೈ. ವಹ ಅಂದ್ರೆ ಇಲ್ಲಿ ರಮೇಶ, ಅವನು ಚೆನ್ನಾಗಿ ಹಾಡುತ್ತಾನೆ. ರಮೇಶ ಈಸ್ ಸಿಂಗಿಂಗ್ ಈಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ರಮೇಶ ಈಸ್, ಇಲ್ಲಿ ವಹ ಅಚ್ಚ ಗಾತ ಹೈ, ಅವನ ಕೈಸಾ ಗಾತ ಹೈ. ರಮೇಶ ಕೈಸಾ ಗಾತ ಹೈ. ರಮೇಶ ಅಚ್ಚ ಗಾತ ಹೈ. ರಮೇಶ ಏನು ಮಾಡ್ತಾನ? ರಮೇಶ ಕ್ಯಾ ಕರ್ತಾ ಹೈ. ರಮೇಶ ಗಾತ ಹೈ. ಇಲ್ಲಿ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆ ವಾಕ್ಯದ ಕನ್ನಡ ಮತ್ತು ಹಿಂದಿ ಇಂಗ್ಲೀಷ್ ನೀವು ತಿಳ್ಕೊಂಡ ಮೇಲೆ ಇನ್ನಷ್ಟು ಮೆಮ್ರಿ ಆಗುತ್ತೆ ನಿಮ್ಗೆ. ರಮೇಶ್ ಗಾತ ಹೈ, ರಮೇಶನ ಹಾಡುತ್ತಾನೆ. ಹಿಂದಿ ಒಳಗತ್ತು, ಆಮೇಲೆ ಕನ್ನಡದಲ್ಲಿ ಆಯ್ತು. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀವು ಬೇಕಂದ್ರೆ ರಮೇಶ ಈಸ್ ಸಿಂಗಿಂಗ್, ಅದು ಕಂಟಿನ್ಯೂ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗೈತಿ. ಈಸ್ ಯಾಮ್ ಆರ್ ಬರ್ತೈತಿ. ರಮೇಶ ಈಸ್ ಸಿಂಗಿಂಗ್, ಅವನು ಹಾಡಕತ್ತಾನೆ. ಅವನು ಹೇಗೆ ಆಡ್ತಾ? ಹೌ ಡಿಡ್ ಈ ಸಿಂಗ್? ಅವನು ಹೇಗೆ ಆಡ್ತಾನೆ? ಹಿ ಸಿಂಗಿಂಗ್ ಈಸ್ ವೆರಿ ಬ್ಯೂಟಿಫುಲ್. ಅಲ್ಲಿ ವಾಹ ಅಚ್ಚ ಗಾತ ಹೈ, ಕೈಸಾ ಗಾತ ಹೈ, ಅಚ್ಚ ಗಾತ ಹೈ. ಕೌನ್? ಯಾರು? ರಮೇಶ. ರಮೇಶ ಈಸ್ ಸಿಂಗಿಂಗ್ ವೆರಿ ಬ್ಯೂಟಿಫುಲ್. वह रमेश गाता अच्छा गाता है. कैसा गाता है? अच्छा गाता है. पंछी आसमान में उड़ते हैं. पंछी अंद्रेನು ಪಕ್ಷಿಗಳು ಆಕಾಶದಲ್ಲಿ ಹಾರಾಡುತ್ತವೆ. ಇಲ್ಲಿ ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ. ಹಾಗೆಯೇ ಇಲ್ಲಿನ ದ ಪಂಚಿ ಏನು ಮಾಡ್ತಾವೋ ಆಸ್ಮಾನ್ ಮೇ, ಆಕಾಶದಲ್ಲಿ ಉಡ್ತೆ ಹಾರಾಡುತ್ತವೆ. ವೇ ಪೇಡೋಂ ಪರ್ बैठते हैं. ಅವುಗಳು ಎಲ್ಲಿ ಕೂಡ್ತಾವು? ಗಿಡದ ಮೇಲೆ ಕೂಡುತ್ತವೆ. ದ ಬರ್ಡ್ಸ್ ಆರ್ ಸಿಟ್ಟಿಂಗ್ ಆನ್ ದ ಟ್ರೀ. ವೇ ಡಿಡ್ ದೇ ಸಿಟ್ಟಿಂಗ್? ಅವು ಪಕ್ಷಿಗಳು ಎಲ್ಲಿ ಕೂಡ್ತಾವು? ದ ಬರ್ಡ್ಸ್ ಆರ್ ಸಿಟ್ಟಿಂಗ್ ಆನ್ ದ ಟ್ರೀ ಅಂತ ಹೇಳಬೇಕು. ಸುಮ್ಮನೆ ಸ್ವಲ್ಪ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಮಾಡ್ಕೊತ ಹೋಗೋಣ. ಯಾಕಂದ್ರೆ ಒಂದ್ಕೊಂದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತೀನಿ. ನೀವು ಅದು ಹೆಂಗೆ ಇರಲಿ, ನಿಮ್ಮೊಳಗೆ ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಟ್ ಲ್ಯಾಂಗ್ವೇಜ್ ಬೆಳಿಬೇಕಾದ್ರೆ ಮೊದಲ ನಾವೆಲ್ಲ ಪ್ರಾಕ್ಟೀಸ್ ಆಗಿ ಪ್ರವೀಣರಾಗಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ಆಗ್ಬೋದು ಮಕ್ಕಳಿಗೆ. ಸ್ವಲ್ಪ ಕ್ಲೀವ್ ಸಿಗುತ್ತಾ ಅನ್ನೋ ಉದ್ದೇಶಕ್ಕೆ ನಾನು ಹೇಳಕತ್ತೀನಿ. वे पेड़ों पर बैठते हैं. वे कहाँ बैठते हैं? पेड़ों पर बैठते हैं. ಅದಕ್ಕೆ ನೆಕ್ಸ್ಟ್ ತಿತ್ಲಿ ಸುಂದರ है. तितली कैसा है? तितली सुंदर है. बटरफ्लाई, how did the butterfly? The butterfly is very beautiful. How is the butterfly? ಹೇಗಿರುತ್ತದೆ? ಸಿಂಪಲ್ ಟೆನ್ಸ್ನಾಗ ಕೇಳಬೇಕಾದ್ರೆ ಇಲ್ಲಿ ನೋಡಿ, ವಾಹ ಫೂಲ್, ಫೂಲ್ ಸೆ ಮಧು ಚೂಸ್ತೆ ಹೈ. ಅದು ಹೂವಿನ ಮೇಲೆ ಕುಂತ್ಕೊಂಡು ಮಕರಂದವನ್ನು ಇರುತ್ತದೆ. ಅದೇ ಆ ಚಿಟ್ಟೆ ಏನು ಮಾಡ್ತದೆ? ಬಟರ್ಫ್ಲೈ ಈಸ್, ವಾಟ್ ಡಿಡ್ ದ ಬಟರ್ಫ್ಲೈ? ಏನು ಮಾಡುತ್ತಾ? ದ ಬಟರ್ಫ್ಲೈ ಈಸ್, ಅದೇನು ಮಾಡ್ತಾ? ಸಿಟ್ಟಿಂಗ್ ಆನ್ ದ ಫ್ಲವರ್ ಆ್ಯಂಡ್ ಹಮ್ಮಿಂಗ್ ಅಂದರೆ ಜೇಂಕರಿಸುತ್ತದೆ. ಇದು ತಿಳಿತು. ಇನ್ನು ಇದರಲ್ಲಿ ಬರ್ತಕ್ಕಂಥ ಶಬ್ದಗಳನ್ನು, ಸ್ವಲ್ಪ ಶಬ್ದಗಳನ್ನು ನೋಡಿದ್ರೆ ನಾವು ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮ್ಗೆ ಟಫ್ ಆಗ್ತಕ್ಕಂಥ ಶಬ್ದಗಳು, ಬರೀ ಗಾ ಅಂದ್ರೆ ಹಾಡು, ಅಲ್ಲಿ ತಾ ಬಂದೈತೆಲ್ಲ, ವಾಕ್ಯ ರಚನೆ ಮಾಡುವಾಗ ತಾ ಹಚ್ಚಬೇಕಾಗತ್ತ. ಇಲ್ಲಿ ಗಾ ಹಾಡು. ಆಮೇಲೆ ಅಚ್ಚ ಒಳ್ಳೆಯ, ಒಳ್ಳೆಯ. ಆಸ್ಮಾನ್ ಆಕಾಶ, ಆಕಾಶ. ಇನ್ನು ಪಂಚಿ ಪಕ್ಷಿ, ಪಂಚಿ ಅಂದ್ರೆ ಪಕ್ಷಿ. ಪೇಡೋ ಅಂದ್ರೆ ಗಿಡಗಳು, ಬಹುವಚನ. ಪೇಡೋ ಗಿಡಗಳು, ಗಿಡಗಳು. ಬೈಟ್ ಅಂದ್ರೆ ಕೂಡು, ಬೈಟ್ ಅಂದ್ರೆ ಕುಳಿತಿದ್ದವು, ಬೈಟ್ ಕೂಡು. ಇನ್ನು ತಿತ್ಲಿ ಅಂದ್ರೆ ಪಾತ್ರಗೀತೆ. ಬರ್ತೀನಿ, ಸ್ವಲ್ಪ ಟಫ್ ಇದ್ದದ್ದು ಬರ್ಬಿಡ, ಮಕ್ಕಳಿಗೆಲ್ಲ ಟಫ್ ಆಗ್ತೈತಿ. ಲೆಸನ್ ಹೊಸದನ್ನೆಲ್ಲ ಅವಕ್ಕೆಲ್ಲ ಟಫ್ ಆಗ್ತಿರ್ತೈತಿ. ಪ್ರತಿಯೊಂದನ್ನು ನಾವು ಹೇಳಬೇಕಾಗುತ್ತೆ. ತಿತ್ಲಿ
ಚಿಟ್ಟೆ ಅಂದ್ರೆ ಪಾತ್ರೆ ರೀತಿ ಅಥವಾ ಬಟರ್ಫ್ಲೈ. ಸುಂದರ ಗೊತ್ತೈತಿ. ಫುಲ್ ಅಂದ್ರೆ ಹೂವು. ನೋಡಿ ಇಲ್ಲಿ ಗಾ ಅಂದ್ರೆ ಗೊತ್ತಾಯ್ತು, ತಾ ಬಂದೈತಿ, ವಾಕ್ಯ ರಚನೆ ಮಾಡಲಿ ಬರ್ತೈತಿ. ಗಾ ಗೊತ್ತಾಯ್ತು, ಅಚ್ಚ ಗೊತ್ತಾಯ್ತು, ಪಂಚಿ ಗೊತ್ತಾಯ್ತು, ಆಸ್ಮಾನ್ ಗೊತ್ತಾಯ್ತು, ಪೇಡ್ ಅಂದ್ರೆ ಗೊತ್ತಾಯ್ತು, ಬೈಟ್ ಅಂದ್ರೆ ಕೂಡು, ತಿತ್ಲಿ ಅಂದ್ರೆ ಪಾತ್ರಗಿತ್ತಿ, ಆಮೇಲೆ ಫೂಲ್ ಅಂದ್ರೆ ಹೂವು, ಮಧು ಅಂದ್ರೆ ಜೇನು. ಮಧು ಜೇನು. ಇಲ್ಲಿ ಜೇನು, ಇಲ್ಲಿ ಚೂಸ್ತಿ ಅಂದ್ರೆ ಹೀರುವುದು. ಈ ಎಲ್ಲ ಪದಗಳ ಅರ್ಥ ತಿಳ್ಕೊಂಡ್ಮೇಲೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ತೀನಿ, ಅರ್ಥೈಸ್ಕೊಂಡ್ರೆ ಇಲ್ಲ ಅಂತೇಳಿ. ಅಲ್ಲಿ ಅವ್ರೇನು ಮಾಡ್ತಾರೆ, ಇವುಗಳ ಸಹಾಯದಿಂದ ತಮ್ಮ ತಲೆಯಲ್ಲಿ ಇಟ್ಕೊಂಡು ಇಲ್ಲಿರ್ತಕ್ಕಂಥ ವಾಕ್ಯಕ್ಕೆ ತಕ್ಕಂಥ ನಾವು ಪ್ರಶ್ನೆಯನ್ನು ಹಾಕಿದಾಗ ಮಕ್ಕಳಲ್ಲಿ ಉತ್ತರ ಸಿಗಕ್ಕೆ ಖಂಡಿತ ಸಾಧ್ಯ. ರಮೇಶ್ ಗಾತಾ ಹೈ, ರಮೇಶ್ ಕ್ಯಾ ಕರ್ತಾ ಹೈ. ಇಲ್ಲಿ ವಾಕ್ಯ ರಚನೆ ಮಾಡುವಾಗ ಸಣ್ಣ ಸಣ್ಣ ವಾಕ್ಯಗಳಿಗೆ ಏನೇನು ಪ್ರಯೋಗ ಮಾಡ್ಬೇಕು ಅನ್ನೋದು ಈ ಹಿಂದಿನ ವಿಡಿಯೋದಲ್ಲಿ ಪ್ರತಿಯೊಂದರಲ್ಲಿ ಹೇಳಿರ್ತೀನಿ. ಈಗ ನೋಡಿ ಒಂದೇ ಪ್ರಶ್ನೆ, ರಮೇಶ್ ಗಾತಾ ಹೈ, ರಮೇಶ್ ಕ್ಯಾ ಕರ್ತಾ ಹೈ. ಕ್ಯಾ ಕರ್ತಾ ಹೈ. ಇಲ್ಲಿ ತಾ ಪ್ರಯೋಗ ಅಂದ್ರೆ ಪುಲ್ಲಿಂಗ ಏಕವಚನ. ರಮೇಶ್ ಏನ್ ಮಾಡ್ತಾನ, ರಮೇಶ ಹಾಡಾಕ್ತಾನ. ರಮೇಶ ಗಾತಾ ಹೈ, ರಮೇಶನ್ನು ಹಾಡುತ್ತಾನೆ ಅಂತಂದು ಬರಿಬೇಕು. ವಾಹ ಹೆಚ್ಚ ಗಾತ, ಅವನು ಹೇಗೆ ಹಾಡುತ್ತಾನೆ, ವಾಹ ಕೈಸ ಗಾತ. ಎರಡನೇ ಪ್ರಶ್ನೆ ಕೇಳ್ತೀನಿ, ವಾಹ ಕೈಸ ಗಾತ. ಕೈಸ ಗಾತ, ಅವನು ಹೇಗೆ ಹಾಡುತ್ತಾನೆ, ಅವನು ಸುಂದರವಾಗಿ ಹಾಡುತ್ತಾನೆ. ರಮೇಶ ಅಚ್ಚ ಗಾತಾ ಹೈ ಅಂತ ಕೊಡಬೇಕು. पंछी आसमान में उड़ते हैं, पंछी कहाँ उड़ते हैं, पक्षिಗಳು ಎಲ್ಲಿ ಹಾರುತ್ತವೆ, पंछी कहाँ उड़ते हैं. ಮೂರನೇದು, कहाँ ಅಂದ್ರೆ ಎಲ್ಲಿ, कहाँ उड़ते हैं, उड़ते हैं. ಪಕ್ಷಿಗಳು ಎಲ್ಲಿ ಹಾರುತ್ತವೆ, ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತವೆ. ಅಲ್ಲೇನು ಮಾಡಬೇಕು, ಆಸ್ಮಾನ್ ಪಂಚಿ ಆಸ್ಮಾನ್ ಮೇ ಉಡುತ್ತೆ ಹೈ ಅಂತೇಳಿ ಉತ್ತರ ಕೊಡ್ಬೇಕಂತ. ನೆಕ್ಸ್ಟ್, ತಿತ್ಲಿ ಸುಂದರ ಹೈ, ಪಾತ್ರ ಐತೆ, ಚಿಟ್ಟೆ ಚೆನ್ನಾಗಿದೆ. ಹಾಗಾದ್ರೆ ಚಿಟ್ಟೆ ಹೇಗಿದೆ, ಇಲ್ಲಿ ತಿತ್ಲಿ ಕೈಸಿ ಹೈ, ತಿತ್ಲಿ ಕೈಸಿ ಹೈ, ಸ್ತ್ರೀಲಿಂಗ ಮಾಡೀನಿ, ಕೈಸಿ ಹೈ. ತಿತ್ಲಿ ಬಹುತ್ ಸುಂದರ ಹೈ, ಏನ್ ಮಾಡ್ತಾ, ಅದು ಚಿಟ್ಟೆ ಏನು ಮಾಡ್ತಾ, ತಿತ್ಲಿ ಕ್ಯಾ ಕರ್ತಿ ಹೈ, ಅದು ಏನು ಮಾಡ್ತಾ, ಹೂವಿನ ಮೇಲೆ ಕುಂತ್ಕೊಂಡು ಮಕರಂದವನ್ನು ಇರುತ್ತಾ. ಇಲ್ಲಿ ಓರಲ್ ಆಗಿ ಹೇಳ್ತೀನಿ, ತಿತ್ಲಿ ಕ್ಯಾ ಕರ್ತಿ ಹೈ, ತಿತ್ಲಿ ಫೂಲ್ ಪರ್ बैठते ಮಧು ಚೂಸ್ತೆ ಹೈ ಅಂತ ಹೇಳಿ ನೀವೇನು ಮಾಡೋಕ್ಕತ್ತ ಉತ್ತರವನ್ನು ಕೊಡಬೇಕಾಗತ್ತ. ನಾನಿಲ್ಲಿ ಪಾಠ ಹೇಳಿ ಅರ್ಥೈಸಿ ಪ್ರಶ್ನೆ ಮಾಡಿ ಉತ್ತರನೂ ಮಾಡೀನಿ. ಯಾಕಂದ್ರೆ ಸ್ವಲ್ಪ ಮೆಮರಿ ಇಟ್ಕೊಂಡು ಇಲ್ಲಿ ಪಟಾಪಟ ಹುಡುಕ್ತೀರಿ. ಅದನ್ನೇ ನೀವು ರಿಪೀಟ್ ಆಗಿ ಓದೋದ್ರಿಂದ ಇಲ್ಲಿ ಸಾದಾ ವರ್ತಮಾನ ಕಾಲದ ವಾಕ್ಯಗಳನ್ನು ಎಲ್ಲವನ್ನು ಕಲ್ಕೊಂಡ್ಬಿಡ್ತೀರಿ. ನಾ ಏನಾದರೂ ವರ್ತಮಾನ ಕಾಲದಲ್ಲಿ ನಿಮ್ಗೆ ವಾಕ್ಯಗಳನ್ನು ಕೇಳಿದ್ರೆ ನೀವು ಎಲ್ಲಿಗೆ ಹೋಗ್ತೀಯಾ ಅಂತ, ನೀನು ಎಲ್ಲಿಗೆ ಹೋಗುತ್ತೀಯಾ ಅಂತ ನಾ ಏನಾದರೂ ಹಿಂದೆ ಕೇಳಿದ್ರೆ ನೀವು ಉತ್ತರ ಹೇಳಿಬಿಡ್ತೀರಿ. ಮೈ ಸ್ಕೂಲ್ ಜಾತಾ ಹೂँ ಅಂತ ಹೇಳ್ತೀರಿ, ಅಥವಾ ಮೈ ದುಕಾನ್ ಜಾತಾ ಹೂँ ಅಂತ ಹೇಳ್ತೀರಿ. ಒಟ್ಟು ಏನಾದರೂ ಹೇಳ್ತೀರಿ. ತಾತೈತಿ ಹಚ್ಚೋದು ಗೊತ್ತಾತಂದ್ರೆ ನೀವು ವಾಕ್ಯ ರಚನೆ ಮಾಡೋಕೆ ಈಸಿ ಬರುತ್ತೆ. ಇನ್ನು ಮುಂದೆ ತಾತೈತಿ ಪ್ರಯೋಗ ಮಾಡಬೇಕಾದ್ರೆ ಸ್ವಲ್ಪ ಕ್ಲೂ ಇರ್ತವೆ, ಅವುಗಳನ್ನು ಕೀ ಪಾಯಿಂಟ್ಸ್ ಅವುಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಈಗ ನೋಡಿ, ತಾತೈತಿ ಐತಲ್ಲ, ಇಲ್ಲಿ ಏಕವಚನ ಬಹುವಚನದಲ್ಲಿ ಇವುಗಳ ಪ್ರಯೋಗವನ್ನು ನಾವು ಏನು ಮಾಡ್ಬೇಕನ್ನೋದು ನೋಡ್ರಿ. ಏಕವಚನ ವಚನ, ಇಲ್ಲಿ ಬಹುವಚನ. ಏಕ ಇಲ್ಲಿ ಮೈ ಅಂದ್ರೆ ನಾನು, ಮೈ ಡ್ಯಾಶ್ ತಾವು, ತಾ ಹೂँ, ಮೈ ತಾವು, ಹಮ್ ತೇ ಹೈ. ಬಹುವಚನದಲ್ಲಿ ಯಾವಾಗಲೂ ಹೈ ಹಚ್ಚಬೇಕು. ತೂ ತಾ ಹೈ, ತೂ ತಾ ಹೈ ಏಕವಚನ.
तुम ते हो, तुम ते हो। आप ते हैं, आप ते हैं। वह ता है, वे ते हैं। यह ता है, यह ता है। ये ते हैं। ಇದು ಒಂದು ಸೂತ್ರ. ತಾತೇತಿ ಈ ಮೂರು ಪದಗಳನ್ನು ಎಲ್ಲಿ ಪ್ರಯೋಗ ಮಾಡಬೇಕನ್ನೋದು ಒಂದು ಸೂತ್ರ. ಇಲ್ಲಿ ಮೈ ಬಂದಲ್ಲಿ ಯಾವಾಗಲೂ ಹೂ ಬರ್ತಾನೆ, ನೆನಪಿಟ್ಕೊಂಡ್ರಿ. ಮೈ ಬಂದಲ್ಲಿ ಹೂ ಬರಲೇಬೇಕು ವರ್ತಮಾನ ಕಾಲದಲ್ಲಿ. ಹಮ್ ಬಂದಲ್ಲೇ ಇವು ಈಸಿ ಇರ್ತಾವ. ಇಲ್ಲಿ ನೋಡು, ಮೈ ತಾವು ಹಮ್ತೆ ಹೈ, ತೂತಾ ಹೈ, ತುಂಬ್ತೆ ಹೋ. ತುಮ್ ಬಂದಲ್ಲೇ ಹೋ ಬರಲೇಬೇಕು. ಇವೆರಡು ಇಂಪಾರ್ಟೆಂಟ್ ವರ್ತಮಾನ ಕಾಲದಲ್ಲಿ ಮರೆಯೋಂಗಿಲ್ಲ. ಹಮ್ತೆ ಹೈ ಆಯ್ತಾ, ತೂತಾ ಹೈ, ತುಂಬ್ತೆ ಹೋ. ನೀವು ಎಲ್ಲಿಗೆ ಹೋಗುತ್ತಿರುತ್ತೀರಾ ಅಂದಾಗ ತುಮ್ ಕಹಾ ಜಾತೆ ಹೋ ಅಂತ ನಾವು ಏನು ನೋಡಬೇಕು, ತುಮ್ ಕಹಾ ಜಾತೆ ಹೋ ಅಂತೇಳಿ ಕೇಳ್ಬೇಕಂತ. ತುಮ್ ಜಾತಾ ಹೈ ಅಂದ್ರೆ ತಪ್ಪು ಹೋಗುತ್ತೆ. ಯಾಕೆ ಹೇಳು, ಇದು ನಮ್ಮ ಗಮನದಲ್ಲಿರಬೇಕು. ವಹಾತಾ ಹೈ, ವೇತೆ, ಅವನು ಎಲ್ಲಿಗೆ ಹೋಗುತ್ತಾನೆ, ಅವರು ಎಲ್ಲಿಗೆ ಹೋಗುತ್ತಾರೆ. ಇಲ್ಲಿ ಜಾತಾ ಜಾ ಅಂತ, ಜಾ ಅಂದ್ರೆ ಹೋಗು, ಇಲ್ಲಿ ಹಾಕ್ಬಿಡ್ತೀವಿ ಒಂದು ಜಾ, ಹೋಗು. ಹೌದಾ. ಈ ಕ್ರಿಯಾಪದಕ್ಕೆ ನಾವು ತಾ ತೇ ತಿ ಹಚ್ಕೊಂಡ್ಬಿಡಕ. ಇಲ್ಲಿ ಮೈ ಜಾತಾ ಹೂँ, जाता हूँ, हम जाते हैं. जाता है, जाता ಇಲ್ಲಿ ಜಾತಾ ಹಾಕ್ಬಿಡೋದು. ಇಲ್ಲಿ ಜಾತಾ, ಇಲ್ಲಿ ಜಾತಾ, ಜಾತೆ ಇಲ್ಲಿ ಬಂದ್ಬಿಡುತ್ತೆ. ಜಾತೆ ಜಾತೆ, ಇಲ್ಲಿ ಇದು ಜಾತೆ, ಇದು ಜಾತೆ. ಬೋರ್ಡು ಶಾರ್ಟ್ ಇದೆ, ಕರೆಕ್ಟಾಗಿ ತೋರಿಸ್ತೇನೆ. ಒಂದು ಕ್ರಿಯಾಪದನ ಹಚ್ಬಿಡ ನೀವು. ಇದು ನೋಡಿ, ಜಾ ಹಚ್ಬೇಕು. ಇದಕ್ಕೂ ಜಾ ಹಚ್ಚ್ರಿ, ಇದಕ್ಕೂ ಜಾ ಹಚ್ಬೇಕು, ಇದಕ್ಕೂ ಜಾ ಹಚ್ಬೇಕು. ಇದಕ್ಕೂ ತೇ ಐತಲ್ಲ, ಇದಕ್ಕೂ ಜಾ ಹಚ್ಬೇಕು. ಇದಕ್ಕೂ ಜಾತೆ ಹೋ, ಇದಕ್ಕೂ ಜಾತೆ, ಇದಕ್ಕೂ ಜಾತೆ, ಇದಕ್ಕೂ ಜಾ ಹಚ್ಬೇಕು, ಇದಕ್ಕೂ ಜಾ ಹಚ್ಬೇಕು. ಇದಕ್ಕೆ ನೋಡಿ, मैं जाता हूँ, हम जाते हैं, तू जाता है, तुम जाते हो, आप जाते हैं, वहाँ जाता है, वे जाते हैं, यहाँ जाता है, ये जाते हैं. ಜಾ ಅಂದ್ರೆ ಇಲ್ಲಿ ಹೋಗು. ನಾನು ಹೋಗುತ್ತೇನೆ, ನಾವು ಹೋಗುತ್ತೇವೆ. ನೀನು ಹೋಗುತ್ತಿ, ನೀವು ಹೋಗುತ್ತೀರಿ. ತಾವು ಹೋಗುತ್ತಾರೆ, ಅವನು ಹೋಗುತ್ತಾನೆ, ಅವರು ಹೋಗುತ್ತಾರೆ. ಇಲ್ಲಿ ಇವರು ಹೋಗುತ್ತಾರೆ, ಇವನು ಹೋಗುತ್ತಾನೆ, ಇವಳು ಹೋಗುತ್ತಾಳೆ, ಇದು ಹೋಗುತ್ತದೆ. ಇಲ್ಲಿ ಇವರು ಹೋಗುತ್ತಾರೆ, ಇವು ಹೋಗುತ್ತವೆ. ಇಲ್ಲಿ ನೋಡು, ಇವನು ಇವಳು ಅವನು ಅವಳು ಅದು ಅಂತ ಯಾಕೆ ಹಚ್ತೀವಿ ಅಂದ್ರೆ, ಇಲ್ಲಿ ವಹ ದೂರ, ವಹ ಅಂದ್ರೆ ದೂರ. ಇಲ್ಲಿ ಅವನು ಹೋಗುತ್ತಾನೆ, ಗಂಡು ಬಂದಲ್ಲೇ ನಾವೇನು ಮಾಡಬೇಕು, ಅವನು ಅನ್ಕೋಬೇಕು. ಹೆಣ್ಣು ಬಂದಲ್ಲೇ ಅವಳು ಅನ್ಕೋಬೇಕು. ಪ್ರಾಣಿ ಪಕ್ಷಿ ಬಂದಲ್ಲೇ ಅದು ಅನ್ಕೋಬೇಕು. ಆದ್ದರಿಂದ ಇಲ್ಲಿ ಮೂರು ಪ್ರಯೋಗ ಮಾಡಬೇಕು. ಇಲ್ಲಿ ಎರಡು ಮಾಡಬೇಕು ಅಂದ್ರೆ ಅವರು ಅವು, ಇವರು ಇವು. ಈಗ ನೋಡು, ಗಾ ಕ್ರಿಯಾಪದ ಗಾ, ಜಾ ಸಾರಿ ಜಾ ಅಂತ ಹಚ್ಬಿಡ್ತೀನಿ ಹೋಗು ಅಂತೇಳಿ. ಗಾ ಅಂತೇಳಿ ಈಗ ಆಲ್ರೆಡಿ ಬಂದೈತಿ, ಅದಕ್ಕೆ ಜಾತ ಅದು. ಇನ್ನೊಂದು ನೀವು ಕಾತ, ಕಾ ಅಂದ್ರೆ ತಿನ್ನು, ಈಸಿಯಾಗಿ ಮಾಡ್ಬೋದು. ಕಾ ತಿನ್ನು, ಇದನ್ನ ನಾ ಬಾಯಿ ಹೇಳ್ಬಿಡ್ತೀನಿ. मैं खाता हूँ, हम खाते हैं, तू खाता है, तुम खाते हो, आप खाते हैं, वहाँ खाता है, वे खाते हैं, यहाँ खाता है, ये खाते हैं. ನಾನು ತಿನ್ನುತ್ತೇನೆ, ನಾವು ತಿನ್ನುತ್ತೇವೆ, ನೀನು ತಿನ್ನುತ್ತಿ, ನೀವು ತಿನ್ನುತ್ತೀರಿ. ಅವನು ತಿನ್ನುತ್ತಾನೆ, ಅವಳು ತಿನ್ನುತ್ತಾಳೆ, ಅದು ತಿನ್ನುತ್ತಾರೆ. ಅವರು ತಿನ್ನುತ್ತಾರೆ, ಅವು ತಿನ್ನುತ್ತವೆ. ಇವನು ತಿನ್ನುತ್ತಾನೆ, ಇವಳು ತಿನ್ನುತ್ತಾಳೆ, ಇದು ತಿನ್ನುತ್ತದೆ. ಇವರು ತಿನ್ನುತ್ತಾರೆ, ಇವು ತಿನ್ನುತ್ತಿದೆ. ನೋಡಿ, ಇಷ್ಟೆಲ್ಲ ಈ ತಾತತೆಯನ್ನು 1000 ಶಬ್ದಗಳನ್ನು ನೀವು ಮಾಡ್ಬೋದು. ಅಂದ್ರೇನು, ಇಲ್ಲಿ ಹಂತ ಹಂತವಾಗಿ ನಾವು 6ನೇ ಕ್ಲಾಸ್ನಲ್ಲಿ ಸ್ಟಾರ್ಟಿಂಗ್ ಹಿಂದಿನ ಕಲ್ಕೊತ ಹೋದ್ರೆ ನಿಮಗೆ ಹಿಂದಿ ಲ್ಯಾಂಗ್ವೇಜ್ ಈಸಿ ಆಗುತ್ತೆ. ಬರೀ ಮಕ್ಕಳಿಗೋಸ್ಕರ ಅಲ್ಲ, ನೀವು ಯಾರು ಇಂಟ್ರೆಸ್ಟ್ ಐತಿ ಹಿಂದಿ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರಿಗೆ ತುಂಬ ಸಹಾಯಕಾರಿಯಾಗುತ್ತೆ. ಆದ್ದರಿಂದ ಇದನ್ನು ನೀವು ಖಾಲಿ ಇದ್ದಾಗ
ಕೇಳಿ ನೋಡಿ ತಿಳ್ಕೊಂಡು ಒಂದು ಸ್ವಲ್ಪ ಏನಪ್ಪ ಅಂದ್ರೆ ನಿಮ್ಮ ಭಾಷಾ ಜ್ಞಾನವನ್ನು ಬೆಳೆಸ್ಕೊಳ್ಳೋದು ಉತ್ತಮ ಅನಿಸುತ್ತೆ. ಆದ್ದರಿಂದ ಇವತ್ತು ಈ ಹಿಂದಿ ಪಾಠ ತಮಗೆ ಚೆನ್ನಾಗಿ ಅರ್ಥ ಆಗೈತೆ ಅಂತ ತಿಳ್ಕೊತೀನಿ. ಇಲ್ಲಿ ಕೊಟ್ಟಂಥ ಪ್ರಶ್ನೆಗೆ ಉತ್ತರನೂ ನೆನಪಿಸೀನಿ. ಆ ಪ್ರಶ್ನೆಗಳನ್ನು ಬರ್ಕೊಂಡು ಬಾಯ್ಪೇಟ್ಲೆ ಉತ್ತರವನ್ನು ಬರ್ಕೊಂಡು ಪಾಠವನ್ನು ಚೆನ್ನಾಗಿ ಓದ್ಕೊಂಡು ಪುನರ್ಬಲನೆ ಮಾಡಿಕೊಂಡು ನನಗೆ ತೋರಿಸ್ಬೋದು ಮಕ್ಕಳ ಕ್ಲಾಸ್ ರೂಮ್ನಲ್ಲಿ. ಹಾಗೆ ಉಳಿದ ಯುವಕರಿಗೂ ಹೆಲ್ಪ್ ಆಗಲಿ. ಇದು ತಮಗೆಲ್ಲ ಒಳ್ಳೇದು ಅನಿಸಿತ್ತಂದ್ರೆ ನನಗೆ ಒಂದು ಲೈಕ್ ಮಾಡಿರಿ. ಏನಾದರೂ ತಿದ್ಕೊಳ್ಳೋದಿದ್ರೆ ಕಮೆಂಟ್ಸ್ ಮಾಡಿರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಓದಿ ನನ್ನ ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ಬೆಂಬಲಿಸಿ ನನಗೆ ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡೋದು ಮತ್ತು ಅವರ ಜ್ಞಾನವನ್ನು ಬೆಳೆಸುವಲ್ಲಿ ಏನಾದರೂ ಹೊಸತನವನ್ನು ಅಳವಡಿಸ್ಕೊಳ್ರಿ ಅಂತ ಹೇಳಿದರೆ ನಾನು ಕಷ್ಟಪಟ್ಟು ಆ ಮಕ್ಕಳಿಗೋಸ್ಕರ ಮಾಡ್ತೀನಿ. ಎಲ್ಲರೂ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.